ಮತ್ತೊಮ್ಮೆ ಪಾಲಿಕೆ ಕಂದಾಯ ಕಚೇರಿಗೆ ಕಣ್ಣು ಹಾಕಿದ ಕದಿಮರು. ದಕ್ಷಿಣ ಶಾಖೆಯ ಕಂದಾಯ ಕಚೇರಿಯಲ್ಲಿ ಕಳ್ಳರ ಅಟ್ಟಹಾಸ. ಮಹತ್ವದ ದಾಖಲೆಗಳಿರುವ ಸ್ಥಳಕ್ಕೆ ಭದ್ರತೆ ಇಲ್ಲವೆಂದರೆ ಹೇಗೆ? ಕಳ್ಳರಿಗೆ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯ ಭಯವೇ ಇಲ್ಲವೇ? ಬೆಳಗಾವಿ ರವಿವಾರ ದಿನಾಂಕ 16/6/2024 ಸರ್ಕಾರಿ ರಜೆಯ ದಿನವಾಗಿದ್ದು, ರಾತ್ರಿ ಸಮಯದಲ್ಲಿ ಕಳ್ಳರು ಮತ್ತೊಮ್ಮೆ ಪಾಲಿಕೆಯ ದಕ್ಷಿಣ ಶಾಖೆಯ ಕಂದಾಯ ಕಚೇರಿಯಲ್ಲಿ ಕಳ್ಳತನದ ಪ್ರಯತ್ನ ಮಾಡಿದ್ದಾರೆ. ಕಳೆದ 3-4 ತಿಂಗಳ ಹಿಂದೆ ಇದೇ ಕಚೇರಿಯಲ್ಲಿ ಕಳ್ಳತನವಾಗಿದ್ದು, ಹಾಗೂ ಕೆಲವು ಲ್ಯಾಪ್ಟಾಪ್ ಹಾಗೂ ದಾಖಲೆಗಳು ಮಾಯವಾಗಿದ್ದವು. ಮುಂದಿನ ಹಂತದಲ್ಲಿ ಅದರ ಕುರಿತಾಗಿ ಯಾವುದೇ ಬೆಳವಣಿಗೆ ಆಗಲಿಲ್ಲ ಎಂಬ ಮಾಹಿತಿ ಇದ್ದು, ಈಗ ಅದೇ ಕಚೇರಿಯಲ್ಲಿ 2ನೇ ಬಾರಿ ಕಳ್ಳತನ ಪ್ರಯತ್ನ ಆಗಿದ್ದು ಸಂಶಯಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಆಗಮಿಸಿ ಕಚೇರಿನೆಲ್ಲ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ನಂತರ ಪಾಲಿಕೆ ಸಿಬ್ಬಂದಿಯವರು ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿರುವ ಮಾಹಿತಿ ಇದೆ. ಸಂಡೇ ಇವತ್ತು ಹಾಲಿಡೇ ಇದ್ದ ಕಾರಣ ನಮ್ಮ ಸಿಬ್ಬಂದಿಗೆ ಟ್ಯಾಕ್ಸ್ ವಸೂಲಿ ಮಾಡೋ ಸಂಬಂಧ ಬಂದಿರ್ತಾರೆ. ನನಗೆ ಗೊತ್ತಾಗಿದ್ದು 11:15 ಇದು ಕಳ್ಳತನ ಆಗಿದೆ ಅಂತೇಳಿ. ಈಗಾಗಲೇ ನಾವು ಪೊಲೀಸರಿಗೆ ಇಂಟಿಮೇಷನ್ ಮಾಡಿದ್ದೇವೆ. ಇಂಟಿಮೇಷನ್ ಮಾಡಿದ ನಂತರ ಪೊಲೀಸರು ಬಂದು ಅದನ್ನ ಪರಿಶೀಲನೆ ಮಾಡತ್ತಾರೆ. ಪರಿಶೀಲನೆ ಮಾಡಿ ನಂತರ ನಾವು ಏನು ಹೋಗಿದೆ ಏನಿಲ್ಲ ಅಂತೇಳಿ ನಾವು ರಿಪೋರ್ಟ್ ಕೊಡ್ತೇವೆ ಅಷ್ಟೇ. ಈಗ ಮೊದಲಿಗೆ ಕಚೇರಿ ಬಂದವರು ಯಾರಿಗೆ ಗೊತ್ತಾಯ್ತು? ನಮ್ಮ ARO ಅಂತ ಮೇತಿರಿ ಅವ್ರಿಗೆ ಗೊತ್ತಾಗಿತ್ತು. ನನಗೆ ಫೋನ್ ಮಾಡಿ ಹೇಳಿದ್ರು. ನಾ ಇಮಿಡಿಯೇಟ್ಲಿ ಬಂದು ನೋಡೋದಕ್ಕೆ ಪೊಲೀಸರು ಬಂದು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನ ನಾವು ಸಿಬ್ಬಂದಿ ಯಾರು ಒಳಗಡೆ ಹೋಗಿಲ್ಲ. ಸಿಬ್ಬಂದಿ ಟೇಬಲ್ ಟು ಟೇಬಲ್ ಪರಿಶೀಲನೆ ಮಾಡಿ ಏನ್ ಪೇಪರ್ ಸರ್ಕಾರಿ ಪೇಪರ್ ಹೋಗಿದಾವೆ, ಏನ್ ಲ್ಯಾಪ್ಟಾಪ್ ಹೋಗಿದಾವೆ, ಕಂಪ್ಯೂಟರ್ ಹೋಗಿದಾವೆ ಅದೆಲ್ಲ ತಿಳ್ಕೊಂಡು ನಾವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೇವೆ ಅಷ್ಟೇ. ದೂರು ಬಂದ್ ಪರಿಶೀಲನೆ ಮಾಡ್ತಾರೆ, ಈಗ ಹೋಗಿ ದೂರ ಕೊಡ್ತೇವಿ. ಕಳೆದ ಬಾರಿ 4-5 ತಿಂಗಳಿಂದ ಹಂಗಾಗಿತ್ತು. ಅವಾಗ ಏನು ಕ್ರಮ ಆಗಲಿಲ್ಲ ಅಲ್ಲ. ಈಗಾಗಲೇ ನಾವು ಹಿಂದೆ ಪೊಲೀಸಿಗೆ FIR ಮಾಡಿದೇವಿ, ಎಲ್ಲಾ ಮಾಡಿದೇವಿ, ಎನ್ಕ್ವೈರಿ ಆಗಿಲ್ಲ. ಅದವ್ರು ಎನ್ಕ್ವೈರಿ ಮಾಡಕ್ ಹೇಳ್ತೇವಿ. ಇದನ್ನು ಎನ್ಕ್ವೈರಿ ಮಾಡಿ ಕ್ರಮ ತಗೋ ಅಂತ ಹೇಳ್ತೇವೆ ಅಷ್ಟೇ. ಒಂದ್ ಸರ್ಕಾರಿ ಕಚೇರಿಗೆ ಭದ್ರತೆ ಇಲ್ಲ ಅಂದ್ರೆ ದಾಖಲಾತಿ ಸರ್ಕಾರಿ ದಾಖಲಾತಿ ಹಿಂಗೆಲ್ಲ ಯಾರ್ದೋ ಕೈ ಸಿಕ್ ನಾಶ ಆಗತ್ತೋ ಅಂದ್ರ ಇದೊಂದು ಅವ್ಯವಸ್ಥೆ ಕಾರಣ ಆಗುದಿಲ್ಲ. ಭದ್ರತೆ ಇಲ್ಲ ಮಾತ್ರ ಅಲ್ಲ, ಭದ್ರತೆ ಇದೆ. ಡೋರ್ ಮುರಿದು ಎಲ್ಲ ಮಾಡಿ ಹೋಗಿದಾರ ಅಷ್ಟೇ. ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಲಾಕ್ ಹಾಕೊಂಡು ಎಲ್ಲಾರು ತಮ್ಮ ಚಾವಿಗಳು ತಾವು ತಗೊಂಡ್ ಹೋಗ್ತಾರೆ. ಆದ್ರೆ ಇದು ಈ ತರ 2ನೇ ಸಲ ಆಗೋದು. ನನ್ಗಂತ ಸಿಬ್ಬಂದಿ ಹೇಳಿದ ಪ್ರಕಾರ ದಾಖಲಾತಿಗಳು ಯಾವ ಹೋಗಿಲ್ಲ ಅಂತ ಕಂಡು ಬರ್ತೈತಿ. ಒಂದು ಲ್ಯಾಪ್ಟಾಪ್ ಹೋಗಿದೆ ಅಷ್ಟೇ. ಯಾರಾದ್ರ ಮೇಲೆ ಅನುಮಾನ ಇದೆ? ಯಾರ ಮ್ಯಾಗ ಯಾರಂತೂ ಗೊತ್ತಾಗೋದಿಲ್ಲ, ಅನುಮಾನ ಇಲ್ಲ. ಪೊಲೀಸ್ ತನಿಖೆ ಮಾಡಿ ನಮ್ಗೆ ಅದನ್ನ ನ್ಯಾಯ ಕೊಡಿಸ್ಬೇಕಷ್ಟೇ. ಅದು ಹೆಂಗ್ ಅದು ಯಾತ್ರ ಸಂಬಂಧ ಮಾಡ್ತಾರ ಏನ್ ಮಾಡ್ತಾರ ನಮ್ಗ ಅಷ್ಟು ಐಡಿಯಾ ಇಲ್ಲ. ನಾಳೆ 100% ಪೊಲೀಸರು ಎನ್ಕ್ವೈರಿ ಮಾಡಿ ಮಾಡ್ರೆ ನಮ್ಗೆ ಸಿಗ್ಬಹುದು ಅಷ್ಟೇ. ನಾನು ಕೋರಿ ಅಂತೇಳಿ ಕಂದಾಯ ಅಧಿಕಾರಿ. ಥ್ಯಾಂಕ್ ಯು.